ಗೌಡೆ ಇದ್ದಾರೆ, ಬನ್ನಿ ಸಾಹೇಬ್ರೆ. ಹೊಸದಾಗಿ ಗೌಡೆ ಗೌಡೆ ಹೊಸದಾಗಿ ಬಂದಿರುವ ಇನ್ಸ್ಪೆಕ್ಟರ್ ನಿಮ್ಮನ್ನು ಕಾಣಲು ಬಂದಿದ್ದಾರೆ. ಅವನೇ ಒಳ್ಳೆ ಹೊಸ ಇನ್ಸ್ಪೆಕ್ಟರ್. ನನ್ನ ಇನ್ಸ್ಪೆಕ್ಟರ್ ರಿವ್ಯೂ ಶೇರ್ ಹಾಕೋ ಸಾಹೇಬ್ರಿಗೆ. ಇರಲಿ ಇರಲಿ ಗೌಡ್ರೆ, ಇದ್ಯಾವುದು ಹೊಸ ಪೇಸು? ಇದು ಇಲ್ಲ ಈ ಪೀಡಲ್ಲಿ ಕೂಸು. ಈ ಪೀಡಿಗೆ ನಾನೇ ಬಿಗ್ ಬಾಸು. ಇರಲಿ, ಮಾವನ ಮನೆ ಅಂದ್ರೆ ನನ್ನ ಮನೆ ಇದ್ದ ಹಾಗೆ. ಅಂದ ಹಾಗೆ ಕ್ಷೇಮವೇ? ನಮ್ಮಂತ್ರ ಎಂದ್ರು ನನ್ನ ಬಲಗೈಲಿರುವಾಗ ನಮ್ಮ ಕ್ಷೇಮಕ್ಕೇನು ಕೊರತೆ ಇಲ್ಲ. ಇವನು ನನ್ನ ಮಿಲ್ಲಿನ ಮ್ಯಾನೇಜರ್ ರಾಜಣ್ಣ, ಹಾಗೆ ಅವನು ನನ್ನ ಸ್ನೇಹಿತ ತಲಾಟಿ ರಂಗನಾಥ. ದೋಷ ದ್ವೇಷಕ್ಕೆ ಎದುರಾದ ಕುಂಡಿಗಳನ್ನ ಕಣ್ಣನ್ನು ಕಿತ್ತು ಸದಾ ಈ ಬಾಡಿಯನ್ನು ಕಾಯುವ ಬಲಗೈ ಬಂಟ ಎಲ್ಲರಿಗೂ ನನ್ನ ವಂದನೆಗಳು. ಅಂದ ಹಾಗೆ ಹಿಂದೇಕೆ ನನ್ನನ್ನ ಬರ್ಲಿಕ್ಕೆ ಹೇಳಿದ್ರಿ? ಹೌದು ಇನ್ಸ್ಪೆಕ್ಟರ್, ನಿಮ್ಮನ್ನ ಬರ್ಲಿಕ್ಕೆ ಹೇಳಬೇಕಾಗಿದೆ. ನೀನು ಬೇರೆ ಯಾರು ಅಲ್ಲ, ನನ್ನ ಸೋದರಯ್ಯ. ನೀನೇನಾದರೂ ನಾನು ಹೇಳಿದಾಗೆ ಕೇಳಿದರೆ ಹೊನ್ನಿನಿಂದಲೇ ನಿನ್ನ ಮನೆಯನ್ನ ಕಟ್ಕೊಳ್ಬಹುದು. ಹೌದು ಹೌದು, ದೊಡ್ಡ ರೈತರೆಂಜಿಕೊಂಡಿರುವ ಶಿವನ ಗೂಡಿಗೆ ಬೆಂಕಿ ಹಚ್ಚಿದವರು ಬೇರೆ ಅಲ್ಲ, ಅದು ನಾನೇ. ಏನ್ ಹೇಳ್ತಾ ಇದ್ರ ನೀವು? ಹೌದು, ಈ ಕೇಸಿಗೆ ಕೈ ಮುಚ್ಚಿ ಹಣ ಕೊಡ್ತೇವೆ. ಕಣ್ಮುಚ್ಚಿ ಈ ಕೇಸನ್ನ ಕಿತ್ತಾಕ್ಬಿಡ. ಯಾರಿಗೂ ಗೊತ್ತಾಗ್ಬಾರ್ದು. ಈ ಕೇಸಿಗೆ ನೀವೇನಾದ್ರು ಕೈ ಹಾಕಿದ್ದರೆ ಆದ್ರೆ ನಿಮ್ಗೆ ತೊಳ್ಕನಕ ಪುರ್ಸತ್ತಿರ ನೋಡ್ರಿ. ಹಂಗ ಕಾಮಗಿರಿ ಇಡ್ತಾರ ಅವ್ರ. ಪ್ರಾಣಕ್ಕೆ ಹೆದರಿ ಈ ಕೇಸನ್ನು ಬಿಡ್ತೇನೆಂದು ನೀವು ಹಿಂಜರಿದರೆ ನಿಮ್ಮ ಪ್ರಾಣ ರಕ್ಷಣೆಗೆ ಈ ಕೊಡ್ಲಿ ಕಾಳ ಸದಾ ಸಿದ್ಧನಿರ್ತಾರೆಂದು ತಿಳಿಯಿರಿ. ನಾವು ಮಾಡಿದ ಕೆಲಸ ಸಿದ್ಧಿಯಾಗಿ ಮಾಡಿದರೆ ಸದ್ದಿಲ್ಲದ ಕರ್ನಾಟಕದ ಎಸ್ಪಿ ಆಗುತ್ತೀಯಾ? ನೀವೆಲ್ಲ ಇಷ್ಟು ಹೇಳ್ತೀರಿ ಅಂದ ಮೇಲೆ ನಾನೇ ಈ ಕೇಸನ್ನ ಬಿಡ್ಲಿ. ಮೊದಲೇ ಈ ಕೇಸು ಯಾರ್ದು ಅಂತ ಗೊತ್ತಿಲ್ಲ. ನೀವು ಹೇಳಿದಾಗೆ ಈ ಕೇಸನ್ನ ಮುಚ್ಚಾಕ್ಬಿಡ್ತೀನಿ. ನೀನು ಕೇಳಿದಾಗ ಹೇಳಿದಷ್ಟು ಹಣ ಕೊಡುವುದು ನನ್ನ ಕೆಲಸ, ಹಾಗೆ ನಾನು ಹೇಳಿದಾಗೆ ಮಾಡುವುದು ನಿನ್ನ ಕೆಲಸ. ಒಂದು ವೇಳೆ ಏನಾದರೂ ಈ ಮಾತಿಗೆ ತಪ್ಪಿದ್ರೆ ನಿನ್ನ ಮೈ ಮೇಲಿರುವ ಕಾಕಿನೂ ಉಳಿಯೋದಿಲ್ಲ, ನೀನು ಉಳಿಯೋದಿಲ್ಲ. ಹೌದು, ಇದೇ ನಮ್ಮೆಲ್ಲರ ಕೊನೆಯ ಮಾತು. ಬಿತ್ತಿದ ಬೀಜ ಬೆಳೆದು ಬೀಜವಾಗಿ ಸಸಿ ಒಡೆದು ಆ ಬೀಜವೇ ಫಲ ಕೊಡಬೇಕೆ ಹೊರತು ಬೇರೆ ಗಿಡ ಹುಟ್ಟಲು ಸಾಧ್ಯವಿಲ್ಲ. ಮಾವನೆನಿಸಿಕೊಂಡ ನಿನ್ನ ನಿರ್ಧಾರವೇ ನನ್ನ ನಿರ್ಧಾರ. ನಿಮ್ಮ ವರದ ಲಕ್ಷ್ಮಿಯ ಸಿರಿ ಹರ್ದ ಹಸ್ತ ನನ್ನ ಮಸ್ತಕದ ಮೇಲಿದೆ ಅಂದ್ರೆ ನಾನು ಯಾವಾಗಲೂ ನಿಮಗೆ ಚಿರನಿದೆಯಾಗಿರ್ತೀನಿ. ನಾನಿನ್ನೆ ಬರ್ತೀನಿ ಗೌಡ್ರೆ. ಬಾಯಿಲಿ ನಮ್ಮ ಇನ್ಸ್ಪೆಕ್ಟರ್ಗೆ ಈ ಶುಭ ದಿನದ ಶುಭವಾರ್ತೆಯೊಂದಿಗೆ 1 ಲಕ್ಷ ರೂಪಾಯಿ ಹಣವನ್ನು ಅಡ್ವಾನ್ಸ್ ಖರ್ಚು ಮಾಡಿಬಿಡಿ. ತಲಾಟಿ 1 ಲಕ್ಷ ಯಾಕೆ, 2 ಲಕ್ಷನೇ ಕೊಟ್ಬಿಡು ಹೋಗ್ಲಿ. ನಂಗ ನಮ್ಮ ಅಪ್ಪಂದ ಬಡ ಇನ್ಸ್ಪೆಕ್ಟರ್, ಇನ್ನು ಬೇಕಿದ್ದ ಬಾಯ್ಬಿಟ್ಟು ಕೇಳು. ಹಣದ ರಾಶಿಯನ್ನೇ ಒಟ್ಟುವೆ. ಗೌಡ್ರೆ, ನಾವಿನ್ನು ಬರ್ತೀನಿ. ಗೌಡ್ರೆ, ಹಾಕಿ ಬಟ್ಟೆ ಅಂತೂ ನಮ್ಮ ವಶಕ್ಕೆ ಬಿದ್ದಾಯ್ತು. ಪ್ರಸಂಗ ಬಂದ್ರೆ ನೀವೇ ಖಾದಿ ಯಜಮಾನರಾಗಿ ಬಿಡುವಂತೆ. ನಾಗರಾಜ, ಖಾದಿ ಯಜಮಾನರು ಅಷ್ಟೇ ಏಕೆ, ಪ್ರಸಂಗ ಬಿದ್ರೆ ಈ ದೇಶಕ್ಕೆ ಪ್ರಧಾನಿಯೇ ಆಗ್ತೀನಿ. ನಿನ್ನಂತ ಸ್ನೇಹಿತನ ಸಹಕಾರ ಇರಬೇಕು ಅಷ್ಟೇ. ಆತ್ಮತಗಳಲ್ಲಿ ಬೇರೆ ಆಗಿದ್ದರೂ
ನಾವಿಬ್ಬರು ಒಂದೇ ತಾಯಿ ಮಕ್ಕಳೆಂದು ತಿಳಿ. ಇದರೊಬ್ಬ ಭೇದ ಭಾವವಿದ್ದರೂ ನಾನಿನ್ನ ಸಹೋದರನೆಂದು ತಿಳಿ. ಒಟ್ಟಾರೆ ಒಗ್ಗಟ್ಟಿನಿಂದ ನಡೆಯುತ್ತಿರುವ ಈ ನಮ್ಮ ಬಿಗಿ ಸಂಸಾರಕ್ಕೆ ಎಂದು ಬಂದರೆ ಅವರನ್ನು ಒಂದೇ ಬೆಂಕಿಯಲ್ಲಿ ಹಾಕಿ ಸುಟ್ಟು ಭಸ್ಮ ಮಾಡಿಬಿಡುತ್ತೇನೆ. ಹಾ ನಾಗರಾಜ್, ನಂಬಿದ್ದೀನಿ, ನಂಬಿದ್ದೀನಿ. ನೀನಿನ್ನು ನನ್ನ ಮುಂದೆ ಸ್ನೇಹಿತನಷ್ಟೇ ಅಲ್ಲ, ನನ್ನ ಸಹೋದರನಿದ್ದ ಹಾಗೆ. ಹಾ ತಗೋ, ಈ ಒಂದು ತುಂಬ ಚೆಕ್ಕನ್ನ ಎಲ್ಲ ಆಳುಗಳಿಗೆ ನೀನು ಹೋಗಿ ಸಂಬಳ ಕೊಟ್ಟು ಬಂದ್ಬಿಡು, ಹಾಗೆ ಶೇಂಗಾ ಖರೀದಿಗೆ ಹೋಗಿ ಬಂದ್ಬಿಡು. ಆಯ್ತು, ನಾ ಬರ್ತೇನೆ. ನೋಡ್ರಿ, ಹೋಗ್ಲಿ ದೊಡ್ಡ ರೈತನಿಸಿಕೊಳ್ಳುವ ಆ ಬಡ್ಡಿ ಮಗ ಶಕ್ತಿ ಎಲ್ಲ ಇದ್ರು ಅವನು ಹುಡುಕಿ ಅವನ ಕೈ ಕಾಲುಗಳನ್ನ ಕತ್ತರಿಸಿ ಹಾಕಿ ಬಂದು ಬಿಡು. ಹಿಂದೆ ಅವನ ರುಂಡವನ್ನು ತೆಗೆದು ಅವನ ಮಾಂಸವನ್ನು ಮರಿ ನಾಯಿಗಳಿಗೆ ಹಾಕಿ ಬಿಡುತ್ತೇನೆ.